ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿರುವಂತಹ ಕೆಲವೊಂದು ರಾಜಕಾರಣಿಗಳು, ಅದರಲ್ಲಿಯೂ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪಕ್ಷದ ರಾಜಕಾರಣಿಗಳಿಗೆ ಒಂದು ಅಭ್ಯಾಸ ಇದೆ. ಅದೇನು ಅಂತ ಹೇಳಿದ್ರೆ, ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಹಾಗೇನೆ ಹಿಂದೂ ಧರ್ಮದ ಬಗ್ಗೆ ಕೂಡ ಅಷ್ಟೇ ಅತ್ಯಂತ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲ್ಲ. ಹೆಚ್ಚು ಅಂತ ಹೇಳಿದ್ರೆ ಆ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಅಥವಾ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಯಾವುದೋ ಟಿವಿ ಡಿಬೇಟ್ ನಲ್ಲಿ ಕೂತ್ಕೊಂಡು ಒಂದ್ 2 ದಿನ ಅದ್ರ ಬಗ್ಗೆ ಮಾತಾಡ್ತೇವೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಆತನ ಮೇಲೆ ಒಂದು ಕೇಸನ್ನ ಹಾಕ್ತಾರೆ. ಅದನ್ನ ಬಿಟ್ಟರೆ ಬೇರೆ ಏನು ಮಾಡಲ್ಲ. ಹಾಗಾಗಿ ಅವರು ಅತ್ಯಂತ ಧೈರ್ಯವಾಗಿ ಹಿಂದೂ ಧರ್ಮ ಮತ್ತು ಹಿಂದೂ ದೇವರುಗಳ ಬಗ್ಗೆ ಆಗಾಗ ಬಾಯಿ ಬಂದಾಗ ಮಾತಾಡ್ತಾನೆ ಇರ್ತಾರೆ. ಆದ್ರೆ ಅಪ್ಪಿತಪ್ಪಿ ಕೂಡ ಬೇರೆ ಧರ್ಮದವರ ಬಗ್ಗೆ ಒಂದೇ ಒಂದು ಅಪಹೇಳನಕಾರಿಯಾದಂತಹ ಹೇಳಿಕೆಯನ್ನು ಅವ್ರು ಕೊಡ್ಲಿಕ್ಕೆ ಹೋಗಲ್ಲ. ಆ ರೀತಿ ಏನಾದ್ರು ಮಾತಾಡಿದ್ರೆ ಫಸ್ಟ್ ಅವ್ರನ್ನ ಅವ್ರ ಪಕ್ಷದಿಂದ ಹೊರಗಡೆ ಹಾಕ್ತಾರೆ. ಅದಲ್ಲದೇನೆ ಆ ಧರ್ಮದವರು ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇವರ ಪ್ರಾಣಕ್ಕೆ ಅಪಾಯ ಉಂಟು ಮಾಡಬಹುದು. ಹಾಗಾಗಿ ಇವರು ಆ ಧರ್ಮದವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಹಿಂದೂಗಳು ಸಾಮಾನ್ಯವಾಗಿ ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ತಾರೆ. ಅದಲ್ಲದೇನೆ ಹಿಂದೂಗಳಿಗೆ ಸ್ವಲ್ಪ ಮರವಿನ ಕಾಯಿಲೆ ಜಾಸ್ತಿ. ಹೆಚ್ಚು ದಿನ ಇದೆಲ್ಲವನ್ನೂ ನೆನ್ಪಿಟ್ಕೊಂಡಿರಲ್ಲ. ಪುನಃ ಆತ ಚುನಾವಣೆ ನಿಂತ ಸಂದರ್ಭದಲ್ಲಿ ಏನೋ ಆ ದಿನ ಏನೋ ಹೇಳ್ಬಿಟ್ಟಿದ್ದಾನೆ, ಅದನ್ನು ನಾವೇನು ಜಾಸ್ತಿ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ ಅಂತೇಳಿ ಹೇಳಿ ಪುನಃ ಆತನಿಗೆ ವೋಟ್ ಹಾಕ್ತಾರೆ. ಅಥವಾ ಆತ ಇವರಿಗೆ ಏನಾದ್ರು ಆಮಿಷ ಒಡ್ತಾನೆ. ಸೊ ಎಲ್ಲದನ್ನು ಮರೆತು ಆತನ ಜೊತೆಗೆ ಇವ್ರು ನಿಂತು ಬಿಡ್ತಾರೆ. ಇದು ಹಿಂದೂ ಧರ್ಮದವರ ಹಣೆ ಬರಹ. ಇದೇ ರೀತಿಯಾಗಿ ಒಬ್ಬ MLA ನಾವೆಲ್ಲರೂ ಆರಾಧಿಸುವಂತಹ ಶ್ರೀರಾಮಚಂದ್ರನ ಬಗ್ಗೆ ಒಂದು ಅತ್ಯಂತ ಅವಹೇಳನಕಾರಿಯಾದಂತಹ ಮಾತನ್ನ ಆಡಿದ್ದಾರೆ. ಹಾಗಾದ್ರೆ ಆತ ಯಾರು, ಯಾವ ಪಕ್ಷದವನು, ಎಲ್ಲಿಯವನು, ಹಾಗೇನೆ ಆತ ಏನ್ ಹೇಳಿದ್ದಾನೆ, ಇದೆಲ್ಲದನ್ನು ನಾನು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಒಬ್ಬ MLA, ಆತನ ಹೆಸರು ಮದನ್ ಮಿತ್ರ ಅಂತ ಹೇಳ್ಕೊಂಡು, ಈತ 24 ಪರಗಣದ ಕಮರಹಟ್ಟಿ ಅನ್ನುವ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ. ಈತ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಶ್ರೀರಾಮನ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿದ್ದಾನೆ. ಈತ ಏನ್ ಹೇಳಿದಾನೆ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಹಿಂದೂ ಅಲ್ಲ, ಆತ ಮುಸ್ಲಿಂ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈತ ಭಾಷಣ ಮಾಡುವಾಗ ಹೇಳಿರುವ ಮಾತನ್ನ ಯಾವ ರೀತಿ ಸಮರ್ಥಿಸಿಕೊಂಡ ಅಂತ ಹೇಳಿದ್ರೆ, ಶ್ರೀರಾಮನ ಹೆಸರಿನ ಮುಂದೆ ಯಾವುದೇ ರೀತಿಯಾದಂತಹ ಸರ್ನೇಮ್ ಇಲ್ಲ, ಹಾಗಾಗಿ ಆತನನ್ನ ನಾವು ಮುಸಲ್ಮಾನ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಬಹುದು, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ದೇವರ ಹೆಸರಿನ ಮುಂದೆ ಸರ್ನೇಮ್ ಇಲ್ಲದೆ ಇರ್ಲಿಕ್ಕೆ ಹೋಗಿ ಆತನನ್ನ ಮುಸಲ್ಮಾನ ಅನ್ನೋದಾದ್ರೆ, ಹಿಂದೂಗಳು ಪೂಜಿಸುವಂತಹ ಮುಕ್ಕೋಟಿ ದೇವತೆಗಳನ್ನು ಕೂಡ ನಾವು ಮುಸಲ್ಮಾನರು ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಬೇಕಾಗ್ತದೆ. ಕಾರಣ ಅಂತ ಹೇಳಿದ್ರೆ, ಯಾವುದೇ ದೇವರ ಹೆಸರಿನ ಮುಂದೆ ಸರ್ನೇಮ್ ಅನ್ನೋದು ಇಲ್ಲ. ಹಾಗಾಗಿ ಎಲ್ಲ ದೇವತೆಗಳನ್ನ ನಾವೀಗ ಮುಸಲ್ಮಾನರು ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಬೇಕಾದಂತಹ ಪ್ರಮೇಯ ಈಗ ಉದ್ಭವ ಆಗ್ತದೆ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಹೇಳಿರುವಂತಹ ಮಾತು, ಈತ ಹೇಳೋ ಮಾತನ್ನ ನೋಡಿದ್ರೆ ಶ್ರೀಕೃಷ್ಣನಿಗೆ ನಾವು ಶ್ರೀಕೃಷ್ಣ ಯಾದವ್ ಅಂತೇಳಿ ಕರಿಬೇಕಾಗ್ತದೆ. ಹಾಗೇನೆ ಶ್ರೀರಾಮಚಂದ್ರನಿಗೆ ಏನಂತೇಳಿ ಕರಿಬೇಕು ಅರ್ಥ ಆಗ್ತಾ ಇಲ್ಲ. ಹಾಗೇನೆ ಶಿವನ ಹೆಸರಿನ ಮುಂದೆ ಯಾವ ಸರ್ನೇಮ್ ಅನ್ನ ಹಾಕ್ಬೇಕಾಗ್ತದೆ, ನಂತರ ವಿಷ್ಣುವಿನ ಹೆಸರಿನ ಮುಂದೆ ಯಾವ ಸರ್ನೇಮ್ ಅನ್ನ ಹಾಕ್ಬೇಕಾಗ್ತದೆ, ಈ ರೀತಿಯಾದಂತಹ ಪ್ರಶ್ನೆ ಉದ್ಭವಿಸ್ತದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಮಾತಾಡ್ತೇನೆ. ಅದಕ್ಕಿಂತಲೂ ಮೊದಲು ಈ ಮದನ್ ಮಿತ್ರನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈತ ಪಶ್ಚಿಮ ಬಂಗಾಳದ 24ನ ಪರಗಣ ಜಿಲ್ಲೆ ಇದೆಯಲ್ಲ, ಅಲ್ಲೇ ಒಂದು ಕಾನ್ಸ್ಟಿಟ್ಯೂನ್ಸಿ ಆದಂತಹ ಕಮರಹಾತಿಯಿಂದ ಈತ 2ನೇ ಬಾರಿಯಾಗಿ MLA ಆಗಿ ಇಲೆಕ್ಟ್ ಆಗಿದ್ದಾನೆ. ಈ ಹಿಂದೆ ಅಂದ್ರೆ 2011ರಲ್ಲಿ ಆತ ಪ್ರಥಮ ಬಾರಿಗೆ ಚುನಾವಣೆಯನ್ನು ಎದುರಿಸಿ MLA ಆಗಿ ಮಂತ್ರಿ ಕೂಡ ಆಗಿದ್ದ, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದ ಅನ್ಸ್ತದೆ. ಆನಂತರ 2014ರಲ್ಲಿ ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಈತನ ಹೆಸರು ಕೂಡ ಸೇರಿಕೊಳ್ತು. ಹಾಗಾಗಿ ಈತನನ್ನ CBI ಅವರು ಬಂಧಿಸಿ ಜೈಲಿಗೆ ಕಳಿಸಿದ್ರು. ಜೈಲಿನಲ್ಲಿ 21 ತಿಂಗಳಿದ್ದ. ಆ ಸಂದರ್ಭದಲ್ಲಿ ಅಂದ್ರೆ 16ರ ಚುನಾವಣೆಯಲ್ಲಿ ಕೂಡ ಈತ ಜೈಲಿಂದಾನೆ ಸ್ಪರ್ಧಿಸಿ ಇರ್ತಾನೆ. ಆದ್ರೆ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎದುರುಗಡೆ ಈತ ಸೋಲುಂಡಿದ್ದಾನೆ. ನಂತರ ಈತನಿಗೆ ಬೇಲ್ ಸಿಕ್ತು. 2021ರಲ್ಲಿ ಪುನಃ ಈತ TMC ಇಂದ ಚುನಾವಣೆಗೆ ನಿಂತ, ಪುನಃ ಈಗ ಗೆದ್ದು ಬಂದಿದ್ದಾನೆ. ಸದ್ಯಕ್ಕೆ ಈತ MLA ಆಗಿದ್ದಾನೆ. ಹಾಗೇನೆ ಈತನ ಮೇಲಿರುವಂತಹ ಕೇಸ್ ಈಗ ಕಂಟಿನ್ಯೂ ಆಗ್ತದೆ, ಎನ್ಕ್ವೈರಿ ನಡೀತಾ ಇದೆ. ನಿಮ್ಗೆ ಗೊತ್ತಿರಲಿಲ್ಲ, ಈ ಕೇಸ್ ಮುಗಿಲಿಕ್ಕೆ ಇನ್ನೊಂದು 25-30 ವರ್ಷ ತಗೊಳ್ಬಹುದು, ಅದು ಬೇರೆ ವಿಷಯ. ಅಲ್ಲಿವರೆಗಂತೂ ಈತ ಆರಾಮವಾಗಿ ಇರ್ತಾನೆ. ಈತನಿಗೆ ಈಗ 71 ಅಥವಾ 72 ವರ್ಷ. ಈತ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಸ್ಪರ್ಧೆ ಮಾಡ್ತಾನೆ. ಅದಕ್ಕಾಗಿ ಈತ ತಯಾರಿಯನ್ನು ನಡೆಸ್ತಾ ಇದ್ದ. ಈ ಸಂದರ್ಭದಲ್ಲಿ ಆತ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಶ್ರೀರಾಮಚಂದ್ರನ ಹೆಸರನ್ನ ತಗೊಂಡು ಬಂದಿದ್ದಾನೆ. ಶ್ರೀರಾಮಚಂದ್ರ ಓರ್ವ ಮುಸಲ್ಮಾನ, ಆತನ ಹೆಸರಿನ ಎದುರುಗಡೆ ಸರ್ನೇಮ್ ಇಲ್ಲ, ಹಾಗಾಗಿ ಆತ ಮುಸಲ್ಮಾನ ಅಂತಕೊಂಡು ಹೇಳಿದ್ದಾನೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮ ಸ್ಥಾಪನೆಯಾಗಿ 1,500 ವರ್ಷ ಆಗಿದೆ ಅಷ್ಟೇ. ಆದ್ರೆ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅನಾದಿ ಕಾಲದಿಂದಲೂ ಇರುವಂತಹದ್ದು. ಹೆಚ್ಚು ಕಡಿಮೆ 5,000 ವರ್ಷಗಳಿಗಿಂತಲೂ ಜಾಸ್ತಿ ಇತಿಹಾಸ ಹಿಂದೂ ಧರ್ಮಕ್ಕೆ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ವಿಷ್ಣುವಿನ 7ನೇ ಅವತಾರ ಆದಂತಹ ಶ್ರೀರಾಮ ಇದ್ದಿದ್ದು ತ್ರೇತಾಯುಗದಲ್ಲಿ.
ತ್ರೇತಾಯುಗ ಒಟ್ಟು 12,96,000 ವರ್ಷಗಳವರೆಗಿದ್ದಿತ್ತು ಅಂತ ಹೇಳ್ತಾರೆ. ಅದಾದ ಮೇಲೆ ದ್ವಾಪರ ಯುಗ ಪ್ರಾರಂಭ ಆಯಿತು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನಿಸಿರ್ತಾನೆ, ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಿಂದೂಗಳ ನಂಬಿಕೆ ಪ್ರಕಾರ ದ್ವಾಪರ ಯುಗ ಆದ್ಮೇಲೆ ಕಲಿಯುಗ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ದ್ವಾಪರ ಯುಗ ಯಾವಾಗ ಮುಗೀತು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಗಾಂಧಾರಿ ಒಂದು ಶಾಪವನ್ನು ಕೊಟ್ಟಿರ್ತಾಳೆ. ನಿನ್ನ ಕಣ್ಣೆದುರುಗಡೆ ನಿನ್ನ ಕುಲದವರು ಅಂದ್ರೆ ಯಾದವ ಕುಲದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೊಡೆದಾಡ್ಕೊಂಡು ಸಾಯ್ಬೇಕು, ಆ ನಂತರ ನಿನಗೆ ಅಂತ್ಯ ಬರ್ತದೆ. ಈ ರೀತಿಯಾಗಿ ಗಾಂಧಾರಿ ಆತನಿಗೆ ಶಾಪ ಕೊಟ್ಟಿರ್ತಾಳೆ. ಗಾಂಧಾರಿಯ ಶಾಪದ ಪ್ರಕಾರನೇ ಯಾದವಿ ಕಲಹ ಪ್ರಾರಂಭ ಆಗ್ತದೆ. ಯಾದವಿ ಕಲಹದಲ್ಲಿ ಎಲ್ಲ ಯಾದವರು ಮರಣವನ್ನು ಹೊಂದ್ತಾರೆ. ಈ ಯಾದವರೆಲ್ಲರೂ ಅಂತ್ಯ ಆಗಿ 36 ವರ್ಷಗಳ ನಂತರ ಶ್ರೀಕೃಷ್ಣನ ಅಂತ್ಯ ಆಗ್ತದೆ ಅಂತ ಹೇಳ್ತಾರೆ. ಬೇಟೆಗೆ ಬಂದಂತ ಒಬ್ಬ ಕಿರಾತಕ, ಆತನ ಹೆಸರು ಜರ ಅಂತೇಳಿ, ಅದ್ರ ಹಿನ್ನೆಲೆ ಬೇರೆನೇ ಇದೆ. ಆತ ಬಿಟ್ಟಂತಹ ಬಾಣ ಶ್ರೀಕೃಷ್ಣನ ಪಾದಕ್ಕೆ ತಗುಲ್ತದೆ. ಆಗ ರಕ್ತ ಸೋರಲಿ ಪ್ರಾರಂಭ ಆಗ್ತದೆ. ಈ ನೋವಿನಲ್ಲೇ ಶ್ರೀಕೃಷ್ಣ ಕ್ರಿಸ್ತಪೂರ್ವ 3102 ಇಸ್ವಿ ಫೆಬ್ರವರಿ 18ನೇ ತಾರೀಕು ಅಂತ್ಯ ಕಾಣ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ದಿನದಿಂದ ಕಲಿಯುಗ ಪ್ರಾರಂಭ ಆಗಿರ್ತದೆ. ಅಂದ್ರೆ ಕಲಿಯುಗ ಪ್ರಾರಂಭ ಆಗಿ ಈಗಾಗಲೇ 5127 ವರ್ಷಗಳು ಆಗೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಥೆಗಳಿದೆ, ಪುರಾವೆಗಳಿದೆ, ಪ್ರತಿಯೊಂದು ಕೂಡ ಇದೆ. ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದು ಬೇಡ. ಆದ್ರೆ ಈ ಮಾಜಿ ಮಂತ್ರಿ ಮತ್ತು ಹಾಲಿ MLA ಆಗಿರುವಂತಹ ಈ ಮದನ್ ಮಿತ್ರ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋ ಮುಖಾಂತರ ಹಿಂದೂ ದೇವರನ್ನ ಅವಮಾನಿಸ್ತಾ ಇದ್ದಾನೆ, ಹಾಗೇನೆ ಹಿಂದೂ ಧರ್ಮದವ್ರನ್ನ ಕೂಡ ಅವಮಾನಿಸ್ತಾ ಇದ್ದಾನೆ. ಈತನ ಇಂಟೆನ್ಷನ್ ಬೇರೆ ಏನವಲ್ಲ, ಅಲ್ಲಿರುವಂತಹ ಒಂದು ಸಮುದಾಯದವರ ಮತ ನನಗೆ ಬೀಳ್ಬೇಕು, ಹಾಗಾಗಿ ಈ ಮತಗಳು ಕ್ರೋಢೀಕರಣಗೊಳ್ಳಬೇಕು ಅಂತ ಹೇಳಿದ್ರೆ ಹಿಂದೂಗಳಿಗೆ ಮತ್ತು ಹಿಂದೂ ದೇವರುಗಳಿಗೆ ಬಾಯಿ ಬಂದಾಗ ಬೈಬೇಕು. ಕಾರಣ ಏನು ಅಂತ ಹೇಳಿದ್ರೆ ಹಿಂದೂಗಳು ಏನು ಮಾಡಲ್ಲ, ಅದಾತನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ರೀತಿಯಂತ ಹೇಳಿಕೆಯನ್ನು ಕೊಟ್ರೆ ಒಂದಿಷ್ಟು ಓಟ್ಗಳು ನನಗೆ ಬೀಳ್ತದೆ ಅನ್ನೋದು ಆತನಿಗೆ ಖಂಡಿತವಾಗಿ ಗೊತ್ತಿದೆ. ಹಾಗಾಗಿ ಈ ರೀತಿ ಹೇಳ್ತಾನೆ. ಇದ್ರ ಜೊತೆ ನಮ್ಮ ಧರ್ಮದಲ್ಲಿರುವಂತಹ ಸೆಕ್ಯುಲರ್ಗಳು ಹಾಗೆ ಬುದ್ಧಿಜೀವಿಗಳು ಕೂಡ ಈತನಿಗೆ ಸಪೋರ್ಟ್ ಮಾಡ್ತಾರೆ. ಆತ ಹೇಳಿರೋದು ಸರಿ ಅಂತ ಕೂಡ ಮುಂದಿನ ದಿನಗಳಲ್ಲಿ ಡಿಬೇಟ್ಗಳಲ್ಲಿ ಕೂತ್ಕೊಂಡು ಮಾತಾಡಲಿ ಶುರು ಮಾಡ್ತಾರೆ. ಇದರಿಂದಾಗಿ ಆತನಿಗೆ ಬಹಳಷ್ಟು ಲಾಭ ಆಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ರೀತಿಯಾದ ಹೇಳಿಕೆಗಳನ್ನ ಆತ ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವರು ಕೂಡ ಇದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು. ಇದು ಯಾವಾಗ ವಿವಾದದ ಸ್ವರೂಪವನ್ನು ಪಡ್ಕೊಳ್ತೋ ತಕ್ಷಣ ಆತ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಕೂಡ ಮಾಮೂಲಾಗಿ ಎಲ್ಲ ರಾಜಕಾರಣಿಗಳು ಕೊಡ್ತಾರಲ್ಲ ಹೇಳಿಕೆ, ಅದೇ ತರದಲ್ಲಿ ಹೇಳಿದ್ದಾನೆ. ಅಂದ್ರೆ ಈಗ ತೇಪೆ ಹಚ್ಚುವಂತ ಕೆಲಸಕ್ಕೆ ಆತ ಕೈ ಹಾಕಿದ್ದಾನೆ. ತೃಣಮೂಲ ಕಾಂಗ್ರೆಸ್ ಇದು ಆತನ ವೈಯಕ್ತಿಕ ಹೇಳಿಕೆ, ಇದಕ್ಕೂ ಪಕ್ಷಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಹೇಳಿದ್ದಾರೆ. ಈ ರೀತಿ ತೃಣಮೂಲ ಕಾಂಗ್ರೆಸ್ ಮಾತಾಡ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ TMC ಪಶ್ಚಿಮ ಬಂಗಾಳದಲ್ಲಿ ಸೋಲೋದು ಖಚಿತ ಅನಿಸ್ತಾ ಇದೆ. ಹಾಗಾಗಿ ಹಿಂದೂಗಳ ಮತ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಕ್ರೂಷಿಯಲ್ ಆಗಿದೆ. ಹಾಗಾಗಿ ತೃಣಮೂಲ ಕಾಂಗ್ರೆಸ್ ಇದಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದವರು ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ಲಿಕ್ಕೆ ಹೋಗಿಲ್ಲ. ಮೋಸ್ಟ್ಲಿ ಅವರಿಂದ ಯಾವುದೇ ರೀತಿಯಾದಂತಹ ಹೇಳಿಕೆ ಬರುವಂತ ಸಾಧ್ಯತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಈ ರೀತಿಯಾದಂತಹ ಹೇಳಿಕೆ ಕೊಡುವಂತಹ ರಾಜಕಾರಣಿಗಳನ್ನ ನಾವು ಪುನಃ ಆರಿಸಿ ಕಳಿಸ್ಬೇಕಾ ಅಥವಾ ಅವ್ರನ್ನ ಮನೆ ಕಳಿಸ್ಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.